ಫ್ಲೋ ಚಾರ್ಟ್ ಏನಂತ ಅನ್ಕೊಬಹುದು, ಫ್ಲೋ ಚಾರ್ಟ್ 1. ನಮ್ಮ ಹತ್ರ ಕ್ಯಾಲ್ಸಿಯಂ ಕಾರ್ಬನೇಟ್ ಇರುತ್ತೆ. ಯಾರಿವರು? ಕ್ಯಾಲ್ಸಿಯಂ ಕಾರ್ಬನೇಟ್. ಗಿವ್ ಅನ್ ಎಕ್ಸಾಂಪಲ್ ಫಾರ್ ಕಾರ್ಬೋನೇಟ್ ಸಾಲ್ಟ್ ಅಂದ್ರೆ ಇದನ್ನೇ ಕೊಡಿ, ಕ್ಯಾಲ್ಸಿಯಂ ಕಾರ್ಬನೇಟ್. ಈ ಕ್ಯಾಲ್ಸಿಯಂ ಕಾರ್ಬನೇಟ್ ನ ನೀವು ಕ್ಯಾಲ್ಸಿಯಂ ಕಾರ್ಬನೇಟ್ ನ ಹೀಟ್ ಮಾಡಿ. ಏನ್ ಮಾಡ್ಬೇಕು? ಹೀಟ್. ಇವಾಗ ಎನರ್ಜಿ ಕೊಡ್ತಾ ಇದ್ದೀರಾ ಅಥವಾ ಅದು ಎನರ್ಜಿ ನಮಗೆ ಕೊಡ್ತಾ ಇದೆಯಾ? ನಾವು ಎನರ್ಜಿ ಸಪ್ಲೈ ಮಾಡ್ತಾ ಇದೀವಿ. ಯಾವಾಗ ನಾವು ಕ್ಯಾಲ್ಸಿಯಂ ಕಾರ್ಬನೇಟ್ ನ ಹೀಟ್ ಮಾಡ್ತೀವಿ, ಯು ಗೆಟ್ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಯಾಕೆ ಸಿಗ್ತಾರೆ? ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಈ ಕಾರ್ಬನ್ ಡೈಆಕ್ಸೈಡ್ ನ ನಾನು ಹೆಂಗೆ ಪ್ರೂವ್ ಮಾಡೋದು ಅಂತಂದ್ರೆ ಥ್ರೂ ವಾಟ್? ಲೈನ್ ಟೆಸ್ಟ್. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಬಂದಿದೆ ಅಂತ ನಾನು ಹೆಂಗ್ ಪ್ರೂವ್ ಮಾಡ್ಕೊಂತೀನಿ? ಥ್ರೂ ವಾಟ್? ಲೈನ್ ಟೆಸ್ಟ್. ಆಕ್ಸೈಡ್. ನಾವು ಇದನ್ನೇ ಇಲ್ಲಿ ತಗೊಳ್ಳಿ. ಅಗೇನ್ ಈ ಕ್ಯಾಲ್ಸಿಯಂ ಆಕ್ಸೈಡ್ ಇದೆಯಲ್ಲ, ಇದನ್ನ ತಗೊಂಡೋಗಿ ಇವಾಗ ಎಲ್ಲಿಗೆ ಹಾಕ್ತೀರಾ? ನೀರಿಗೆ. ಅಂದಾಗ ಯಾರು ಸಿಗ್ತಾರೆ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಯಾರು ಸಿಗ್ತಾರೆ? ಎನರ್ಜಿ. ಇದೇ ತಾನೇ ಪ್ರೀವಿಯಸ್ ಒನ್ ಅಲ್ಲಿ ಹೇಳ್ಕೊಟ್ಟಿದ್ದೆ ನಾನು ಅಲ್ವಾ? ಸೊ ಇವಾಗ ಮತ್ತೆ ಅರ್ಥ ಮಾಡ್ಕೊಳ್ಳಿ. ನಾವು ಕಮಿಂಗ್ ಟು ದಿಸ್, ಇದು ಕ್ಯಾಲ್ಸಿಯಂ ಕಾರ್ಬನೇಟ್, ಇದು ಕ್ವಿಕ್ ಲೈನ್, ಇದು ಸ್ಲೇಕ್ಡ್ ಲೈನ್. ಇದನ್ನೇನಂತ ಕರೀತಾರೆ? ಸ್ಲೇಕ್ಡ್ ಲೈನ್. ಕ್ಯಾಲ್ಸಿಯಂ ಆಕ್ಸೈಡ್ ನ ವಾಟರ್ ಹಾಕಿದಾಗ ಎನರ್ಜಿ ಎಲ್ಲಿಂದ ಬರುತ್ತೆ ಅಂತಂದ್ರೆ, ಬಿಕಾಸ್ ಕ್ಯಾಲ್ಸಿಯಂ ಆಕ್ಸೈಡ್ ಎಲ್ಲಿಂದ ಬಂತು? ಕ್ಯಾಲ್ಸಿಯಂ ಕಾರ್ಬನೇಟ್ ಇಂದ ಬಂತು. ಈ ಕ್ಯಾಲ್ಸಿಯಂ ಕಾರ್ಬನೇಟ್ ಇಂದ ಕ್ಯಾಲ್ಸಿಯಂ ಆಕ್ಸೈಡ್ ನ ಫಾರ್ಮ್ ಮಾಡಬೇಕು ಅಂದ್ರೆ ಐ ಆಮ್ ಸಪೋಸ್ ಟು ಹೀಟ್. ಹೀಟ್ ಅಂದ್ರೆ ಏನಾಗಿರುತ್ತೆ? ಅದು ಎನರ್ಜಿನ ಏನ್ ಮಾಡ್ಕೊಂಡಿರುತ್ತೆ? ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೆ. ಸೊ we know law of conservation of energy. Energy can neither be created nor be destroyed. ಈ ಕ್ಯಾಲ್ಸಿಯಂ ಕಾರ್ಬನೇಟ್ ಇಂದ ಕ್ಯಾಲ್ಸಿಯಂ ಆಕ್ಸೈಡ್ ಫಾರ್ಮ್ ಆಗಬೇಕು ಅಂದ್ರೆ ಇಟ್ ವುಡ್ ಹ್ಯಾವ್ ಅಬ್ಸಾರ್ಬ್ಡ್ ವಾಟ್? ಎನರ್ಜಿ. ಅಂದ್ರೆ ಈ ಕ್ಯಾಲ್ಸಿಯಂ ಆಕ್ಸೈಡ್ ಅಲ್ಲಿ ಏನಿದೆ ಇವಾಗ? ಎನರ್ಜಿ ಇದೆ. ಇದನ್ನ ನಾನು ನೀರ್ಗೆ ಹಾಕಿದ ತಕ್ಷಣ ಅದು ಎನರ್ಜಿನ ರಿಲೀಸ್ ಮಾಡುತ್ತೆ. ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿರೋ ಎನರ್ಜಿನ ಇಲ್ಲಿ ಅಬ್ಸರ್ವ್ ಆಗಿರೋ ಎನರ್ಜಿ ಇಲ್ಲಿ ಏನಾಗುತ್ತೆ? ರಿಲೀಸ್ ಆಗುತ್ತೆ. ಸೊ ಇವಾಗ ಈ ರಿಯಾಕ್ಷನ್ ಯಾವ್ದಕ್ಕೆ ಎಕ್ಸಾಂಪಲ್ ಆಗುತ್ತೆ? ಎಂಡೋಥರ್ಮಿಕ್ reaction. Any endothermic reaction because you are supplying what? Heat, energy. It is also example for addition reaction go ಏನಾಗುತ್ತೆ? ಇದು ಎಕ್ಸಾಂಪಲ್ ಬಿಕಾಸ್ ಹೀಟ್ ಸಪ್ಲೈ ಮಾಡಿ ಸ್ಪ್ಲಿಟ್ ಮಾಡ್ತಾ ಇದೀವಿ. ಎನಿವೇಸ್ ಬರ್ಕೋತೀರಂತೆ ಇಲ್ಲಿ ನೋಡಿ. ಇವಾಗ ಈ ಕ್ಯಾಲ್ಸಿಯಂ ಆಕ್ಸೈಡ್ ನ ನೀರ್ ಹಾಕಿದಾಗ ಏನಾಗುತ್ತೆ? ಸ್ಲೇಕ್ಡ್ ಲೈನ್ ಆಗುತ್ತೆ. ಇವಾಗ ನಿಮ್ಗೆ ಲೈನ್ ಟೆಸ್ಟ್ ಅಂತ ಹೇಳ್ತೀನಲ್ಲ, ಈ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗಿದೆಯಲ್ಲ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ನ ನೀವು when passed through slaked line, this slaked line turns milky white. ಏನಾಗುತ್ತೆ? ಮಿಲ್ಕಿ ವೈಟ್. ಆಯ್ತಾ? ಈ ಮಿಲ್ಕಿ ವೈಟ್ ಸಬ್ಸ್ಟೆನ್ಸ್ ಯಾರು ಅಂತಂದ್ರೆ ಕ್ಯಾಲ್ಸಿಯಂ ಕಾರ್ಬನೇಟ್. ಎಲ್ಲಿಂದ ಶುರು ಮಾಡಿದ್ವಿ? ಕ್ಯಾಲ್ಸಿಯಂ ಕಾರ್ಬನೇಟ್. ಎಲ್ಲಿಗೆ ಬಂದು ಎಂಡ್ ಮಾಡ್ತಾ ಇದೀವಿ? ಕ್ಯಾಲ್ಸಿಯಂ ಕಾರ್ಬನೇಟ್. ಆಯ್ತಾ? ಸುತ್ತಿ ಬಳಸಿ ಅಲ್ಲಿಗೆ ಬರ್ತೀವಿ. ಬಟ್ ನೆನ್ಪಿರ್ಬೇಕಿದು, ಬೇಕಾದ್ರೆ ಇದರಿಂದ ತುಂಬಾ ಸಲ ಕ್ವಶನ್ಸ್ ಫ್ರೇಮ್ ಆಗಿದೆ. ಸೊ ಈ